ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ಇದು ಮಾರ್ನಿಂಗು ನಾನು ಅದೇ ಮಾಡಿ ಮೇಲೆ ಅಂದರೆ ಟೆರೆಸ್ ಮೇಲೆ ಎಕ್ಸಸೈಸು ಮತ್ತು ವಾಕು ಮಾಡೋದಕ್ಕೆ ಬಂದೆ. ಹಾಗೆ ನನ್ನ ಮಗಳು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದಾಳೆ. ಅವಳು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದಿದ್ಲು, ಅಂದರೆ ಕಾಲೇಜಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ಲು. ಹಾಗಾಗಿ ನಾನು ಇಲ್ಲಿ ವಾಕು ಮತ್ತು ಎಕ್ಸಸೈಸ್ ಮಾಡ್ತಿದ್ದಂಗೆ ಒಂದು ಕ್ಲಿಪ್ ತೊಗೊಂಡಿದ್ದಾಳೆ. ಇದು ಈವ್ನಿಂಗು ನಮ್ಮ ಆಫೀಸಲ್ಲಿ ಒಬ್ರದ್ದು ಬರ್ತಡೇ ಇತ್ತು. ಅನಿಲ್ ಸರ್ ಅಂತ ಹೇಳ್ಬಿಟ್ಟು ಸೀನಿಯರು ನಮಗೆಲ್ಲರಿಗಿಂತ. ಸೊ ಅವ್ರದ್ದು ಬರ್ತಡೇ ಇತ್ತು, ಹಾಗಾಗಿ ಅಲ್ಲಿ ಆಫೀಸಲ್ಲಿ ಕೇಕ್ ತರಿಸಿದ್ವಿ, ಐಸ್ ಕೇಕು ಬಟರ್ ಸ್ಕಾಚು. ಸೊ ಇದು ಕೇಕ್ನ ಕಟ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸಂಜೆ ಮೀಟಿಂಗ್ ಹೋಗಿದ್ರು. ಬಟ್ ಅವ್ರು ಬರೋದು 6:45 7 ಗಂಟೆ ಆಯಿತು. ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಫೀಸಲ್ಲೇ ಪೂಜೆ ಎಲ್ಲ ಮಾಡಿಸಿದ್ವಿ. ನೋಡ್ತಾ ಇರ್ಬೋದು, ಬ್ಲೂ ಶರ್ಟ್ ಇದ್ದಾರಲ್ಲ ಅವರೇ ನಮ್ಮ ಆಫೀಸಲ್ಲಿ ಅನಿಲ್ ಸರ್ ಅಂತ ಹೇಳ್ಬಿಟ್ಟು. ಇವಾಗ ಅವ್ರಿಗೆ 62, ಬಟ್ ನೋಡಿದ್ರೆ ಆ ಥರ ನಂಬೋಕ್ಕಾಗಲ್ಲ ಅವ್ರು 62 ಅಂತ ಹೇಳ್ಬಿಟ್ಟು. ಇನ್ನೂ ಹೆಂಗಾಗಿದ್ದಾರೆ, ಇನ್ನೂ 40-45 ಅನಿಸುತ್ತೆ, ಅಷ್ಟು ಹೆಂಗಾಗಿದ್ದಾರೆ ಅಂದರೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯಸ್ಸು ಹಾಗೆ ಅದೇ ರೀತಿ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ವೈಟ್ ಶರ್ಟಲ್ಲಿರೋರು ನಮ್ಮ ಬಾಸು ಅಂತಂದರೆ ನಮ್ಮ ಆಫೀಸ್ ಓನರು, ಅಂದರೆ ಅವರೇ CEO. ಅವರನ್ನೇ ತರಿಸಿದ್ದು. ಅಂದರೆ ಸರ್ ನಾವು ಇಲ್ಲಿ ಯಾರ ಬರ್ತಡೇನೂ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಹೋದ ಸಲ 61 ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸ್ಟಾಫ್ ಸೇರಿಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ ಸರಿಗೆ, ಅನಿಲ್ ಸರಿಗೆ. ಸೊ ಈ ಸಲ ನಾವೆಲ್ಲ ವಿಶ್ ಮಾಡಿದ್ವಿ. ಹಾಗೆ ಸರ್ ಏನು ಮಾಡಿದ್ರು, ಸ್ವೀಟ್ಸ್ ಎಲ್ಲ ತಂದು ಕೊಟ್ಟರು ಎಲ್ಲರಿಗೂ. ಸೊ ಸ್ವೀಟ್ಸ್ ತಂದು ಕೊಟ್ಟರಲ್ಲ, ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ಮೇಡಮ್, ಕೇಕ್ ತರಿಸಿ ಅಂತ ಹೇಳಿದ್ರು. ಹಾಗೆ ಇವರು ನಮ್ಮ ಬಾಸ್ ವೈಫು, ಅವರೂ ಕೂಡ ಬರ್ತಾರೆ ಸಂಜೆ, ಅಂದರೆ ಮಕ್ಕಳು 4 ಗಂಟೆ ಮೇಲೆ ಬಂದಾಗ ಮಕ್ಕಳನ್ನ ಕರ್ಕೊಂಡು ಅವರೂ ವರ್ಕ್ ಮಾಡ್ತಾರೆ. ಅವರು ಬಂದಿದ್ದಾಗ ಮೇಡಮ್ಮೇ ತರಿಸಿದ್ರು ಬಟರ್ ಸ್ಕಾಚು ಐಸ್ ಕೇಕ್ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು. ಹಾಗೆ ಈಗ ಶ್ರಾವಣ ಆಗಿರೋದ್ರಿಂದ ಎಗ್ಲೇಸೇ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದರೆ ಶ್ರಾವಣದಲ್ಲಿ ಅವರು ತಿನ್ನಲ್ಲ, ಹಾಗೆ ನಾವೂ ಕೂಡ ತಿನ್ನೋದಿಲ್ಲ, ಹಾಗಾಗಿ ಎಲ್ಲರಿಗೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲರೂ ಸರಿಗೆ ಕೇಕ್ ತಿನ್ನಿಸ್ತಾ ಇದ್ವಿ. ನಾನು ಕೂಡ ಹೋದೆ, ಬಟ್ ನಾವೇನು ಗಿಫ್ಟ್ ಕೊಟ್ಟಿಲ್ಲ, ಅದೇ ಒಂದು ಇದು. ಬಟ್ ನಮ್ಮ ಆಫೀಸರ್ ಸ್ಟಾಫಲ್ಲಿ ಒಬ್ಬರು ಬಿಟ್ಟು ಅಂತ ಇದ್ದಾರೆ, ಅವರು ವ್ಯಾಲೆಟ್ ಕೊಟ್ರಂತೆ, ಅಂದರೆ ಪ್ಯಾಕ್ ಮಾಡಿಸ್ಕೊಬಂದಿದ್ದರು ಗಿಫ್ಟ್. ಸೊ ಅವರು ಕೊಟ್ಟಿದ್ದಾರೆ. ಹಾಗೆ ಇನ್ನು 3 ಜನ ಹುಡುಗರು ಇದ್ದಾರೆ, ಅವರೂ ಕೂಡ ಎಲ್ಲ ಬಂದು ಕೇಕ್ ತಿನ್ಸಿದ್ರು. ಇವರೇ ಬಿಟ್ಟು ಅಂತ ಹೇಳ್ಬಿಟ್ಟು ಅದು ಹಿಂದೆ ಇಟ್ಕೊಂಡಿದ್ದಾನೆ, ಅದು ಪ್ಯಾಕ್ ಮಾಡಿಸ್ಕೊಂಬಂದು ಪೆನ್ನು ಮತ್ತು ವ್ಯಾಲೆಟ್ ಕೊಟ್ರಂತೆ. ಆಮೇಲೆ ನನ್ನ ಆಫೀಸಿಂದ ಮನೆಗೆ ಬಿಡುವಾಗ ಹೇಳಿದ್ರು, ಈ ಥರ ಕೊಟ್ಟೆ ಮೇಡಮ್ ಅಂತ ಹೇಳ್ಬಿಟ್ಟು. ಹಾಗೆ ಫಸ್ಟ್ ಟೈಮು ನಮ್ಮ ಬಾಸ್ ಜೊತೆ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಹೋದ ಸಲ ನಮ್ಮ ಬಾಸ್ ಇರಲಿಲ್ಲ, ನಾವೇ ಅಂದರೆ ಸ್ಟಾಫೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ಸಲ ಸ್ಟಾಫು ಪ್ಲಸ್ ಬಾಸು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಖುಷಿಯಾಗಿತ್ತು, ಹ್ಯಾಪಿಯಾಗಿತ್ತು. ಹಾಗೆ ಮಿಕ್ಸರ್ ಎಲ್ಲ ಇತ್ತು, ಸರೇ ತಂದಿದ್ದು ಮಿಕ್ಸರು ಕೇಕು ಎಲ್ಲ ತಿಂದು ಆಮೇಲೆ ಎಲ್ಲರೂ ಮನೆಗೆ ಹೋದ್ವಿ. ಸೆಲೆಬ್ರೇಟ್ ಮಾಡಿದ್ದು ಒಂಥರ ಖುಷಿ ಆಯಿತು. ಹಾಗೆ ನೆಕ್ಸ್ಟ್ ಮಂತು ಅವ್ರ ಮಗಳದ್ದು ಬರ್ತಡೇ ಇದೆ, ಹಾಗಾಗಿ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಮಕ್ಕಳೂ ಖುಷಿಯಾದರು, ಅಮ್ಮ ನಮ್ಮದು ಇಲ್ಲೇ ಮಾಡಿ ಅಂತ. ಯಾಕಂದರೆ ಈ ಥರ ಜನ ಎಲ್ಲ ಇದ್ದು ಎಲ್ಲ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ. ಇದು ನಮ್ಮ ಬಾಸ್ ಅವ್ರ ಮಗ ಕನ್ನಯ್ಯ ಅಂತ ಹೇಳ್ಬಿಟ್ಟು. ಅವನು ತುಂಬ ಸೈಲೆಂಟ್ ಹುಡುಗ, ಅಂದರೆ ತುಂಬ ಟ್ಯಾಲೆಂಟು ಹಾಗೆ ಸೈಲೆಂಟು ಈ ರೀತಿ. ಇದು ಅಷ್ಟೇ ವಿಡಿಯೋ ಸಂಜೆದು. ಹಾಗೆ ಸಂಜೆ ಆಫೀಸಿಂದ ಮನೆಗೆ ಬಂದು ಮತ್ತು ಇವತ್ತು ಫ್ರ್ಯಾಕ್ಚರ್ ಬಿಚ್ಚಿಸೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಅಲ್ಲಿ ನಮ್ಮ ಏರಿಯಾದಲ್ಲಿ ಕೃಷ್ಣನ ಕೂರಿಸಿದ್ರು. ನಾವು ಫಸ್ಟು ಹೋಗಿ ಇದನ್ನು ಬಿಚ್ಚಿಸ್ಕೊಂಬರೋಣ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಫಂಕ್ಷನ್ ಅಂತಂದರೆ ಬರ್ತಡೇ ಸೆಲೆಬ್ರೇಷನ್ ಮುಗಿಸ್ಕೊಂಬಂದಿದೆ, ಮನೆಗೆ 7:15 7:45 ಆಗೋಗಿತ್ತು. ಸೊ ಮನೆಗೆ ಬಂದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ 8:15 ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋದೆ. ಮತ್ತು 9 ಗಂಟೆ ಕ್ಲೋಸ್ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹೋಗಿ ಫಸ್ಟು ಫ್ರ್ಯಾಕ್ಚರ್ ಎಲ್ಲ ಬಿಚ್ಚಿಸ್ಕೊಂಡು ಹಾಗೆ ಇಲ್ಲಿ ಕೃಷ್ಣನ ಇಟ್ಟಿದ್ರಲ್ಲ ಅಲ್ಲಿಗೆ ಬಂದ್ವಿ. ಹಾಗೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದೇ 2 ಕಡೆ, ಅಂದರೆ 2 ಸೈಡಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಕೂಡ ಅಂದರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳೆಲ್ಲ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೆಲ್ಲ ಸನ್ಮಾನ ಅದು ಇದು ಇತ್ತು. ನಾನು ಈ ಪ್ರೋಗ್ರಾಮ್ ನೋಡಲಿಲ್ಲ, ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಹಂಗೇ ಮನೆಗೆ ಬಂದ್ಬಿಟ್ಟೆ. ಹಾಗೆ ಫ್ರ್ಯಾಕ್ಚರ್ ಬಿಚ್ಚಿದ್ರೂ ಊತ ಕಮ್ಮಿ ಆಗಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಅದು ಬೆರಳೂ ಅಷ್ಟೇ ಇದು ಕೂಡ್ಕೊತಾ ಇಲ್ಲ, ಇನ್ನೂ ಊತ ಇದೆ, ಮತ್ತು ಬೆರಳುಗಳೆಲ್ಲ ಮಡ್ಚೋಕ್ಕಾಗ್ತಾಯಿಲ್ಲ.
ಅವರು 4 ವೀಕ್ಸ್ ಅಂತ ಹೇಳಿದರು. 4 ವೀಕ್ಸ್ ಅಂದರೆ 1 ಮಂತ್ ಅಂದ್ಕೊಂಡು ನಾನು ಸುಮ್ಮನಾದೆ. ಹಾಗೆ ಊರಿಗೆ ಇದಕ್ಕೆಲ್ಲ ಹೋದ್ವಲ್ಲ ತಿಥಿ ಇದು ಅಂತ ಹೇಳ್ಬಿಟ್ಟು, ಸೊ ಒಂದು 3-4 ದಿವಸ ಲೇಟ್ ಆಯಿತು. ಬೈತಾಯಿದ್ರು, ನಿಮಗೆ ಒಂದು 4 ವಾರ ಬಿಟ್ಟು ಬನ್ನಿ ಅಂತಂದರೆ ಈ ಥರ ತುಂಬ ಲೇಟಾಗಿ ಬಂದಿದ್ದೀರಾ, ಮತ್ತು ನಿಮಗೆ ಪ್ರಾಬ್ಲಮ್ ನೋವಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಆಗಿದೆ. ಬೆರಳುಗಳೆಲ್ಲ ಮಡ್ಚೋದಕ್ಕಾಗ್ತಾಯಿಲ್ಲ, ಹಾಗೆ ಇನ್ನೂ ಊತ ಹಾಗೆ ಇದೆ. ಹಾಗೆ ಬೆರಳುಗಳ ಸಂಧಿ ಎಲ್ಲ ಸೆಲ್ತಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಮಾತ್ರೆ ಎಲ್ಲ ಬರ್ಕೊಟ್ಟಿದ್ದಾರೆ, ಹಾಗೆ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು 2 ಡೇಸ್ ಬಿಟ್ಟು ಬನ್ನಿ, ಮತ್ತು ನೋಡೋಣ ಫಿಸಿಯೋಥೆರಪಿಸ್ಟ್ ಹತ್ರ ಎಕ್ಸಸೈಸ್ ಮಾಡಿಸೋಣ ಅಂತ ಹೇಳಿದ್ರು. ಹಾಗೆ ಇದು ವಾಷಿಂಗ್ ಮಷಿನ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಕವರ್ನ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಬಟ್ ಕ್ವಾಲಿಟಿನೂ ಚೆನ್ನಾಗಿಲ್ಲ, ಹಾಗೆ ಸೈಜು ಅಷ್ಟೇ ತುಂಬ ದೊಡ್ಡದು ಬಂದಿತ್ತು. ಹಾಕಿ ನೋಡಿದ್ವಿ ಓಪನ್ ಮಾಡಿ, ಬಟ್ ಸೈಜ್ ದೊಡ್ಡದಾಗಿದ್ದರಿಂದ ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ಗೆ ಮಾಡಿದ್ದೀನಿ. ಅಂದರೆ ನಾನು ಅವ್ರ ಕಂಪ್ನಿಯವ್ರ ಹತ್ರನೇ ಕೇಳಿದ್ರೆ 700-800 ಹೇಳಿದ್ರು. ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇದು ಸೈಜ್ ದೊಡ್ಡದು ಬಂದಿದೆ. ಹಾಗಾಗಿ ರಿಟರ್ನ್ ಮಾಡಿಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡ್ತಾಯಿದ್ದೀನಿ. ಅದೇ ಡಿಸೈನ್ ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು, ಹಾಗಾಗಿ ಬುಕ್ ಮಾಡಿದೆ. ಇಲ್ಲಿ ನನ್ನ ಮಗಳು ಹಾಕಿ ನೋಡ್ತಾಯಿದ್ಲು. ಹಾಗೆ ಸಂಜೆ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ಸ್ವಲ್ಪ ಪಾಯಸ ಹಾಗೆ ಬಜ್ಜಿನ ಮಾಡಿಡಿ ಅಂತ ಹೇಳಿದ್ದೆ ಮಕ್ಕಳಿಗೆ. ಮಾಡಿದರು. ಅಂದರೆ ಚಿಕ್ಕವಳಿಗೆ ಪಾಯಸ ಅಂದರೆ ಇಷ್ಟ, ಹಾಗಾಗಿ ಅವಳು ಪಾಯಸ ಮಾಡಿದ್ಲು, ದೊಡ್ಡವಳು ಬಜ್ಜಿ ಮಾಡಿದ್ಲು. ಬಂದು ಹಾಸ್ಪಿಟಲಿಂದ ಬಂದು ಬಜ್ಜಿನ ಎಲ್ಲ ತಿಂದು ಹಾಗೆ ಪಾಯಸ ಎಲ್ಲ ಕುಡಿದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ನಮಗೂ ಇನ್ಸ್ಪಿರೇಷನ್ ಬರುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.